ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಹಳ್ಳಿ ಹುಡುಗಿ ತ್ರಿವೇಣಿ. ಇವತ್ತು ನಾನು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ತ್ರಿವೇಣಿ ಮಗಳು. ಇವತ್ತು ನಮ್ಮಮ್ಮ ಸೊಪ್ಪಿನ ಸಾರು ಮುದ್ದೆ ಮಾಡುತ್ತಂತೆ, ನೋಡೋಣ ಬರ್ರಿ. 2 ಕಟ್ಟು ಚಿಲ್ಕರ್ವೇನ ನೀಟಾಗಿ ಈ ಥರ ಕಟ್ ಮಾಡ್ಕೊಂಡು ಸೋಸ್ಕೊಂಡು ನೀಟಾಗಿ ತೊಳ್ಕೊಂಡು ಬಂದಿದ್ದೀವಿ. ಇಲ್ಲಿ ತೊಗರಿಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ಪು ಹಾಕ್ತಾಯಿದ್ದೀನಿ. ತೊಳ್ಕೊಂಡು ಇಟ್ಕೊಂಡಿರೋಂಥ ಸೊಪ್ಪು ಹಾಕ್ತಾಯಿದ್ದೀನಿ. ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ಗ್ಲಾಸೇ 3 ಗ್ಲಾಸು ನೀರು ಹಾಕ್ಕಂತ ಇದ್ದೀನಿ ನಾನು. ನೋಡಿ, ಇವಾಗ 2 ಕೂಗಿಸ್ಕೊಳ್ಳೋಣ. ಇದು ಮುಚ್ಚಳ ಮುಚ್ಚಿಬಿಟ್ಟು ನೋಡಿ, ಸೊಪ್ಪು ಬೇಳೆ ಬೇಯೋಷ್ಟೊತ್ತಿಗೆ ಈ ಕಡೆ ಸಾಂಬಾರಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಇದನ್ನು ಹುರ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ನೋಡಿ ಇಷ್ಟು ಹುರ್ಕೋಬೇಕು. ಇದನ್ನು ಸೈಡ್ಗೆ ಎತ್ತಿಕ್ಕೊಂತ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಹುರ್ಕೋಬೇಕು, ಚಟಪಟ ಆಗಲಿ ಜೀರಿಗೆ. ಇದನ್ನು ಪ್ಲೇಟಲ್ಲಿ ಸೈಡ್ಗೆ ಎತ್ತಿಕ್ಕೊಂತ ಇದ್ದೀನಿ ಹುರ್ಕೊಂಡು. ನೆಕ್ಸ್ಟು ಒಂದು ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಕೆಂಪಗಾದ್ರೆ ಇದನ್ನು ಸೈಡ್ಗೆ ಎತ್ತಿಕ್ಕೊಂತ ಇದ್ದೀನಿ. ನೋಡಿ, 2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೆಂದಿದೆ ಸೊಪ್ಪು ಬೇಳೆ ಎಲ್ಲನ. 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಕದ್ರುಕೊಂಡು ಹೋಗ್ಬಿಟ್ಟಿದೆ ಬೇಳೆ ಎಲ್ಲ. ಇದನ್ನು ನೀರು ಬಸ್ಕೊಳ್ಳೋಣ. ಸೊಪ್ಪು ಸಪ್ರೇಟು, ಅದನ್ನು ನೀರು ಸಪ್ರೇಟ್ ಇಕ್ಕಬೇಕು. ನೋಡಿ, ನೀರು ಸಪ್ರೇಟ್ ತಗೊಂಡಿದ್ದೀನಿ, ಸೊಪ್ಪು ಸಪ್ರೇಟಾಗಿ ಇಟ್ಟಿದ್ದೀನಿ. ಇದು ತುಂಬ ಬಿಸಿ ಇದೆ, ಆರಲಿ. ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಸೊಪ್ಪು ಹಾಕ್ಕೊಂತ ಇದ್ದೀನಿ ರುಬ್ಬೋದಕ್ಕೆ. ತುಂಬ ಬಿಸಿ ಇದೆ. 1 ಸ್ಪೂನಷ್ಟು ನಾನು ರುಬ್ಬೋದಕ್ಕೆ ಸೊಪ್ಪು ಹಾಕ್ಕೊಂತ ಇದ್ದೀನಿ. ಇದ್ರಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂತ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂತ ಇದ್ದೀನಿ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ತೆಂಗಿನಕಾಯಿ, ಸ್ವಲ್ಪ ಸೊಪ್ಪು ಇದಿಷ್ಟನ್ನು ಮಿಕ್ಸಿಗೆ ಹಾಕೋಣ. ನೋಡಿ, ರುಬ್ಬೋದಕ್ಕೆ ಸ್ವಲ್ಪ ಇದನ್ನು ನೀರು ಹಾಕ್ಕೊಂತ ಇದ್ದೀನಿ ನಾನು ಜಾರಲ್ಲಿ. ನೋಡಿ, ತಗೊಂಡಿರೋ ಅಂಥದ್ದೆಲ್ಲ ಮಸಾಲನೂ ಚೆನ್ನಾಗಿ ಈ ಥರ ರುಬ್ಕೊ ಬಂದಿದ್ದೀನಿ. ಇದನ್ನು ಇವಾಗ ಈ ನೀರಲ್ಲಿ ಮಿಕ್ಸ್ ಮಾಡೋಣ. ನೋಡಿ, ರುಬ್ಬಿರೋಂಥ ಮಸಾಲೆ ಎಲ್ಲ ಈ ನೀರಲ್ಲೇ ಮಿಕ್ಸ್ ಮಾಡಿದ್ದೀನಿ ಎಲ್ಲನೂ. ಇದಕ್ಕೆ ಇವಾಗ ಒಗ್ಗರಣೆ ಹಾಕೋಣ ನಾವು. ಬಾಣಲೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಕಾಯಿಲಿ ಚೆನ್ನಾಗಿ ಎಣ್ಣೆ. ಸಾಸಿವೆ ಹಾಕಿದ್ದೀನಿ 1 ಸ್ಪೂನು. ಚಟಪಟ ಅಂತಿದೆ. ಇವಾಗ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ 2. ಕರಿಬೇವಿನ ಸೊಪ್ಪು ಸ್ವಲ್ಪ. ನೋಡಿ, ಬೆಳ್ಳುಳ್ಳಿ ಎಲ್ಲನ ಬ್ರೌನ್ ಕಲರ್ ಬಂದಿದೆ. ಇವಾಗ ಇದನ್ನು ಸಾಂಬಾರ್ ಜೊತೆ ಮಿಕ್ಸ್ ಮಾಡೋಣ. ನೋಡಿ, ಸಾಂಬಾರ್ ಜೊತೆಗೆ ಹಾಕ್ಕೊಂತ ಇದ್ದೀನಿ. ಸಾಂಬಾರು ನೋಡಿ ಒಗ್ಗರಣೆ ಕೊಟ್ಟೆ, ಚೆನ್ನಾಗಾಗಿದೆ. ನೆಕ್ಸ್ಟು ಸೊಪ್ಪಿಗೆ ಒಗ್ಗರಣೆ ಹಾಕೋಣ. ಸಾಂಬಾರು ಆಯಿತು. ನೋಡಿ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಂತ ಇದ್ದೀನಿ ನಾನಿಲ್ಲಿ ಸೊಪ್ಪು ಒಗ್ಗರಣೆಗೆ. ನೋಡಿ, ಸಾಸಿವೆ ಹಾಕ್ಕೊಂತೀನಿ. ಇದಕ್ಕೆ 1 ಸ್ಪೂನ್ ನಾನು ಇವಾಗ ಹಾಕ್ಕೊಂತ ಇದ್ದೀನಿ. 2 ಈರುಳ್ಳಿನ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂತ ಇದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮುಂಚೆನೇ. ಅದು ಹಾಕೊಂಡು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲೊಂದು 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ. ಇವಾಗ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಅದರಲ್ಲಿ. ನಾನು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ.
ಹುರಿದಿಕೊಂಡಿರೋ ಅಂಥದ್ದು ಸ್ವಲ್ಪ ಸೊಪ್ಪು ಜೊತೆ ನೋಡಿ. ತೆಂಗಿನಕಾಯಿ ತುರಿ ಹಾಕಿ ಸೊಪ್ಪು ಜೊತೆ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರು ಆಯಿತು, ಪಲ್ಯನೂ ಆಯಿತು ಸೊಪ್ಪುದು. ಇದನ್ನು ಸೈಡ್ಗೆ ಎತ್ತಿಕೋಣ. ನೋಡಿ ಫ್ರೆಂಡ್ಸ್, ಮುದ್ದೆ ಬಸ್ಸಾರು ರೆಡಿಯಾಗಿದೆ. ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊಪ್ಪಿನ ಸಾರು, ಪಲ್ಯ, ಮುದ್ದೆ, ಅನ್ನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಅನ್ನ ಜೊತೆಗೆ ನೀವು ಇದೇ ಥರ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.